Waiting for cinema chance. Waiting for cinema chance. Waiting for cinema chance. ಹಾಯ್ ವೀಕ್ಷಕರೇ, ವೇಟಿಂಗ್ ಫಾರ್ ಸಿನಿಮಾ ಚಾನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿದ್ದೀರಾ ಅಂಜಿ ವಿತ್ ಇಂಟರ್ವ್ಯೂಸ್. ಇವತ್ತಿನ ಸ್ಪೆಷಲ್ ಗೆಸ್ಟ್ ಬಂದುಬಿಟ್ಟು ಹೊಸ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ನಮ್ಮ ಹೀರೋ ಥರ ಕಾಣಿಸೋ ಹೀರೋ ಫ್ರೆಂಡ್ ಆಗಿ ರೋಲ್ ಮಾಡ್ತಿದ್ದಾರೆ. ಅವ್ರ ಹೆಸರು ಬಂದುಬಿಟ್ಟು ಮಾರ್ಕ್. ಸೊ ಮಾರ್ಕ್ ಅವರೇ, ಸ್ವಾಗತ. ನಮಸ್ತೆ. ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸರ್ ನೀವು ಇವಾಗ ದೊಡ್ಡ ಹೀರೋ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀರಲ್ವಾ, ಆ ಫ್ರೆಂಡ್ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಹೀರೋ ಬಗ್ಗೆ ಹೇಳ್ತೀರಾ ಸರ್? ಅದು ಹೀರೋ ಜೊತೆ ನನಗೆ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಅದು ಬಂದುಬಿಟ್ಟು ಅವರು ನನ್ನ ಚೆನ್ನಾಗಿ ನೋಡಿಕೊಂಡ್ರು, ಫುಡ್ ಚೆನ್ನಾಗಿ ಕೊಡಿಸಿದ್ರು. ನಾನು ಫಸ್ಟ್ ಡೇ 2 ಟೇಕ್ ಮಿಸ್ ಮಾಡಿದೆ. ಅವ್ರು ನನ್ನ ಕಾರವ್ಯಾನ್ ಹತ್ರ ಕರೆದುಬಿಟ್ಟು ಕಾರವ್ಯಾನಲ್ಲಿ ಕುಂಡಿಸ್ಕೊಂಡು ಊಟ ಮಾಡಿಸಿ ಎಲ್ಲ ಹೇಳ್ಕೊಟ್ರು. ಕಾರವ್ಯಾನ್ ಮಾತ್ರ ಚೆನ್ನಾಗಿತ್ತು. ಕಾರವ್ಯಾನಲ್ಲಿ ಕನ್ನಡಿ ಇತ್ತು, ಟಿ ವಿ ಇತ್ತು, ಎಲ್ಲ ಇತ್ತು. ನನಗೆ చాలా ಇಷ್ಟ ಆಯಿತು. ಹೀರೋರು ತುಂಬ ಒಳ್ಳೆಯವರು. ಸೂಪರ್ ಸರ್, ಅದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿ ಹೇಳಿದ್ರಿ. ನಿಮಗೆ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಹೆಂಗೆ ಬಂತು ಸರ್? ನೀವು ಆ್ಯಡ್ಸಲ್ಲಿ ಮಾಡ್ತಿದ್ರಿ ಅಂತ ಕೇಳುವಂತೆ, ಅಲ್ಲಿಂದ ಈ ಆ್ಯಕ್ಟಿಂಗ್ಗೆ ಹೆಂಗೆ ಟರ್ನ್ ಆದ್ರಿ? ನಾನು ಅದು ಐನ್ಸ್ ಅಂತ ಒಂದು ಕೆಂಪು ಅದು ಕೆಚಪ್ ಆ್ಯಡ್ ಮಾಡಿದ್ದೆ. ಅದನ್ನು ನೋಡಿಬಿಟ್ಟು ಡೈರೆಕ್ಟ್ರ್ ನನ್ನ ಕರೆದಿದ್ರು. ಡೈರೆಕ್ಟ್ರ್ ಸಾರು ಭಾಳ ಒಳ್ಳೆಯವರು. ನಾನು ಎಷ್ಟು ಲೇಟ್ ಮಾಡಿದ್ರು ನನಗೆ ವೆಯ್ಟ್ ಮಾಡ್ತಿದ್ರು, ಒಂದು ಮಾತು ಅಂತಿರಲಿಲ್ಲ. ನನಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಸೂಪರ್ ಸರ್, ಸೂಪರ್. ನಾನು ಫೋಟೋಸ್ ಇಟ್ಕೊಂಡು ಆಫೀಸೆಲ್ಲ ಸುತ್ತಿದ್ದೆ. ಆ್ಯಡ್ ಕಂಪ್ನಿಗೆಲ್ಲ ಇದು ಮಾಡಿದೆ, ಒಂದು ಅಡ್ವರ್ಟೈಸ್ ಮಾಡಿದೆ. ಅಲ್ಲಿಂದ ಡೈರೆಕ್ಟರ್ ನೋಡಿದ್ರು. ಡೈರೆಕ್ಟರ್ ನೋಡಿಬಿಟ್ಟು ನನ್ನನ್ನು ಆಡಿಷನ್ಗೆ ಕರೆದು ಆಡಿಷನ್ ಮಾಡಿ ನನಗೆ ಚಾನ್ಸ್ ಕೊಟ್ಟರು. ಫ್ರೆಂಡ್ ಜೊತೆ ಇರೋ ಕ್ಯಾರೆಕ್ಟರ್ ಕೊಟ್ಟರು. ಅದು ನನಗೆ ಭಾಳ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದೀನಿ. ಅದು ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಓಕೆ. ಸೂಪರ್ ಸರ್, ಸೂಪರ್. ನಿಮ್ಮ ಜರ್ನಿ ನೋಡ್ತಿದ್ರೆ ನಮಗೆ ಒಂಥರ ಮೋಟಿವೇಶನ್ ಬರ್ತಿದೆ. ಸೂಪರ್ ಆಗಿದೆ ಸರ್ ನಿಮ್ಮ ಜರ್ನಿ. ಸರ್ ಹಂಗೆ ಇದು ಸ್ವಲ್ಪ ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಹೌದು, ಅವ್ರ ಬಗ್ಗೆ ಏನು ಹೇಳ್ಬೇಕು ನಾನು. ಅವರು ಚೆನ್ನಾಗಿ ತೆಗಿತಾರೆ ಮೂವೀಸ್ ಎಲ್ಲ. ಅವ್ರ ಮೂವೀಸ್ ಎಲ್ಲ ಚೆನ್ನಾಗಿ ಹಿಟ್ ಆಗುತ್ತೆ. ಸೂಪರ್ ಸರ್, ಸೂಪರ್. ನೀವು ಅಷ್ಟು ಕ್ಲೋಸ್ ಅಂತ ನನಗೆ ಗೊತ್ತಿರಲಿಲ್ಲ ಡೈರೆಕ್ಟ್ರಿಗೆ. ಸೂಪರ್ ಸರ್, ಸೂಪರ್. ಸರ್ ಇವಾಗ ನೀವು ನೆಕ್ಸ್ಟ್ ಇನ್ನು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಸರ್? ನಾನು ಹೀರೋಗಿ ಮಾಡ್ತಾಯಿದ್ದೀನಿ. ಸರ್ ಡೈರೆಕ್ಟ್ರ್ ಹೆಸರಾ? ಡೈರೆಕ್ಟ್ರ್ ಹೆಸರು ಬಂದುಬಿಟ್ಟು ಪ್ರಶಾಂತ್ ನೀಲ್ ಅವ್ರ ಜೊತೆನೇ ಮಾಡ್ತಿದ್ದೀನಿ. ಅವ್ರ ಮೂವಿಯಲ್ಲಿ ನಾನು ಹೀರೋಗಿ ಮಾಡ್ತಾಯಿದ್ದೀನಿ ಅಂತ. ಸರ್ ನಿಜವಾಗ್ಲೂ ಈ ನ್ಯೂಸ್ ಕೇಳಿದ್ರೆ ಶಾಕ್ ಆಗ್ತಿದೆ. ಅಂದರೆ ಏನಾದರೂ ಇನ್ಫಾರ್ಮೇಷನು ಏನೂ ಹೇಳೋಕ್ಕಾಗಲ್ಲ. ಮೂವಿ ಬಗ್ಗೆ, ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ರ್ ಸರು. ನಾನು ಅದರಲ್ಲಿ ಹೀರೋಗಿ ಮಾಡ್ತಿದ್ದೀನಿ. ಸೂಪರ್ ಸರ್, ಸೂಪರ್. ನಿಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಿದ್ರೆ ನಮಗೂ ಯಾವಾಗ ಸ್ಟಾರ್ಟ್ ಆಗುತ್ತೋ, ಯಾವಾಗ ರಿಲೀಸ್ ಆಗುತ್ತೋ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಒಳ್ಳೆ ಸಕ್ಸಸ್ ಆಗಬೇಕು ಸರ್ ನಿಮ್ಮ ಹೊಸ ಪ್ರಾಜೆಕ್ಟು. ಅದರಲ್ಲಿ ಹೀರೋಯಿನ್ ಯಾರು ಸರ್? ಹೀರೋಯಿನ್ ಹೀರೋ ಜೊತೆಗಿನ್ನ ನನ್ನ ಜೊತೆನೇ ಜಾಸ್ತಿ ಇರ್ತಿದ್ರು. ಅವ್ರ ಕಾರವ್ಯಾನಲ್ಲಿ ಕೂಡ ಇರ್ತಿರ್ಲಿಲ್ಲ, ನನ್ನ ಜೊತೆನೇ ಬರ್ತಿದ್ರು, ನನ್ನ ಜೊತೆನೇ ಪಕ್ಕದಲ್ಲಿ ಕೂತ್ಕೊಳ್ತಿದ್ರು. ಇವಾಗ ನಾವು ನೆಕ್ಸ್ಟು ಪ್ರಶಾಂತ್ ನೀಲ್ ಸರ್ ಜೊತೆ ಮಾಡೋ ಮೂವಿಗೂ ಅವರೇ ಹೀರೋಯಿನ್ನು. ಹೌದಾ? ಹೌದು. ಅಯ್ಯೋ, ಹೀರೋಯಿನ್ನು ಭಾಳ ಒಳ್ಳೆಯವರು. ಯಾವಾಗೂ ನನ್ನ ಜೊತೆನೇ ಬರ್ತಿದ್ರು. ಅವ್ರಿಗೆ ಹೀರೋಗಿನ್ನ ನಾನೇ ಭಾಳ ಇಷ್ಟ. ಯಾವಾಗೂ ನನ್ನ ಹಿಂದೆನೇ ಸುತ್ತಾರೆ ಸೆಟ್ಟಲ್ಲಿ. ನೀವು ತುಂಬ ಲಕ್ಕಿ ಸರ್. ಹಂಗಿದ್ರೆ ಫುಲ್ ಕ್ಲೋಸ್ ಆಗಿದ್ವಿ. ಇವಾಗ ನೆನೆಸ್ಕೊಂಡ್ರೆ ನನಗೊಂಥರ ಆಗ್ತಿದೆ ಮನಸ್ಸು, ಹೀರೋಯಿನ್ ಬಗ್ಗೆ ನೆನೆಸ್ಕೊಂಡ್ರೆ. ಓಕೆ ಸರ್, ಇಂಟರ್ವ್ಯೂ ಮುಗಿತಾ ಬಂತು. ಲಾಸ್ಟ್ ಕ್ವಶನ್ ಕೇಳ್ತೀನಿ. ಈ ಮೂವಿ ಬಗ್ಗೆ ನೀವು ಏನು ಹೇಳಬೇಕು ಅಂತೀರಾ? ಈ ಮೂವಿ ಫೆಬ್ರವರಿ 30ನೇ ತಾರೀಕು ಬರ್ತಿದೆ.
ಎಲ್ಲರೂ ಫಸ್ಟ್ ಶೋಗೆ ಹೋಗಿ ನೋಡಬೇಕು ಅಂತ ಬಯಸ್ತಾ ಇದ್ದೀನಿ. ಮೂವಿನ ಸೂಪರ್ ಹಿಟ್ ಮಾಡಿ, ಅದರಲ್ಲೂ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ನ ನೀವು ನೋಡಿ ಹೇಗಿದೆ, ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಅಂತ ಹೇಳಿ ಸರ್ ಪ್ಲೀಸ್. ಈ ಮೂವಿನ ಹಿಟ್ ಮಾಡಬೇಕು. ಹೀರೋಯಿನ್ ಜೊತೆ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅದನ್ನು ನೋಡಿ ಹಿಟ್ ಮಾಡಿ. ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರು ನನಗೆ ಈ ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಗೆಸ್ಟ್ ಮಾರ್ಕ್ ಅವ್ರ ಜೊತೆ ಮಾತುಕತೆ ಆಯಿತು. ನೆಕ್ಸ್ಟ್ ವಿಡಿಯೋಗಾಗಿ ವೇಟಿಂಗ್ ಫಾರ್ ಸಿನಿಮಾ ಚಾನ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಸೈನಿಂಗ್ ಆಫ್ ಯುವರ್ ಅಂಜಿ.